ನನ್ನ ಅಡಿಕೆ ತೋಟದಾಗ ಪ್ರತಿ ವರ್ಷ ಅಡಿಕೆ ಜಾಸ್ತಿ ಬರೋದು ಒಂದು 2 ವರ್ಷದಿಂದ ಇಳುವರಿ ಕಡಿಮೆ ಆಗಿದೆ. ಬೇರು ಹುಳ ಸರಿ ಮಾಡ್ಕೊಂಡ್ರೆ ಗಿಡ ಚೆನ್ನಾಗಿರ್ತೈತಿ, ಗಿಡ ಚೆನ್ನಾಗಿದ್ರೆ ನಿನಗೆ ಇಳುವರಿ ಬರ್ತೈತಿ ಅಂತೇಳಿ ಅವ್ರು ಹೇಳಿದರು. ಈ ಗರ್ಭ ಕಟ್ಟೋಕ್ಕಿಂತ 8-9 ತಿಂಗಳು ಮುಂಚೆನೇ ಗಿಡಕ್ಕೆ ನೀವು ಸರಿಯಾಗಿ ಪೋಷಕಾಂಶಗಳನ್ನು ಕೊಟ್ಟರೆ ಅವರು ಹೇಳಿದ್ರ ಮೇರೆಗೆ ನಾನು ಇವತ್ತು ನನ್ನ ತೋಟದಲ್ಲಿ ದಶಗವ್ಯ ಮತ್ತು ಪೋಷಕಾಂಶ ದ್ರವ್ಯನ ಮಾಡ್ತಾಯಿದ್ದೀನಿ. ಆದರೆ ಈ ವರ್ಷ ನಾನು ಒಂದು 40% ಅದಕ್ಕಿಂತ ಕಡಿಮೆ ಅಡಿಕೆನ ತಗೊಳ್ತಾ ಇದ್ದೀನಿ. ನನ್ನ ತೋಟದಲ್ಲಿ ಇಳುವರಿ ಕಡಿಮೆ ಆಗಿದೆ. ಒಂದು ಡ್ರಮ್ ಏನಿದೆ 60 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದಷ್ಟು ಕೆಪಾಸಿಟಿಯನ್ನು ಕೊಡುತ್ತೆ. ಯಾವಾಗಲೂ ಮಜ್ಜಿಗೆ ಜಗತ್ತಿನ ಶ್ರೇಷ್ಠ ಶಿಲೀಂಧ್ರನಾಶಕ. ಅಲ್ಲಿ ನೀವು ಗೋಮೂತ್ರ ಅಂದರೆ 500 ಥರದ ಮೈಕ್ರೋಬ್ಸ್ ಇರುತ್ತೆ ಅದರೊಳಗೆ. ಇನ್ನು ಜಿಂಕ್ ಬೇಕು ಅನ್ನೋ ಕಾರಣಕ್ಕೆ ಬ್ಯಾಟ್ರಿ ವೇಸ್ಟ್ ಆಗಿರ್ತಕ್ಕಂಥ ಬ್ಯಾಟ್ರಿನ ಒಡೆದು ಅದನ್ನು ಇದರಲ್ಲಿ ಹಾಕಿರಲಾಗ್ತದೆ. ಆಹಾರನ ಹೊಂದಿರ್ತಾವೆ, ನಾವು ಆಹಾರಗಳನ್ನು ಭೂಮಿ ಕೊಡಬೇಕು ಅನ್ನೋ ಪಾತ್ರದೊಳಗೆ ಈ ಕೆಲಸ ಮಾಡೋದು. ಕಬ್ಬಿಣದ ಅಂಶಗಳು ಕಡಿಮೆ ಆದಾಗ ಗಿಡಗಳು ಹಳದಿ ಆಗ್ತಕ್ಕಂಥದ್ದು ನಡೆಯುತ್ತೆ. ನಂತರ ಏನು ಬೂದಿ ನಾವು ಹಾಗೆ ಹೇಳಿದ್ವಲ್ಲ, ಬೂದಿ ಯಾವುದಾದ್ರೂ ನಡೆಯುತ್ತೆ. ಇದು ಸ್ಮಶಾನದ ಬೂದಿ. ಇದು ಯಾವುದೇ ವಸ್ತುನ ನೀವು ಸುಡ್ರಿ, ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ ಹಾಳಾಗಲ್ಲ. 200 ಲೀಟ್ರ್ ನೀರಿನಲ್ಲಿ 40 ಲೀಟ್ರ್ ಸೇರಿಸಿ ಚೆನ್ನಾಗಿ ಕೈಯಾಡಿ ಪ್ರತಿ ಗಿಡಕ್ಕೆ 1.5 ಅಡಿ ದೂರದಲ್ಲಿ ಇದನ್ನು ಹಾಕಿದರೆ 16,000 ರೂಪಾಯಿ ಇಲ್ಲಿ ಅಂದರೆ 10 ಡ್ರಮ್ ರೆಡಿ ಆಗುತ್ತೆ. ನೀವು ಅರ್ಥ ಮಾಡಿಕೊಡ್ರಿ, 1 ಡ್ರಮ್ ಅಂದರೆ 60 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ರೆಡಿ ಆದಂಗೆ ಇದು. ಅವರು 3 ವರ್ಷ ನನಗೆ ಕಂಪ್ಲೀಟಾಗಿ ಈ ತೋಟ ನಾನು ಹೇಳ್ದಂಗೆ ಮಾಡಿರಿ. ನನ್ನ ಮಾರ್ಗದರ್ಶನ ಏನಿರುತ್ತೆ ಅದನ್ನು ಕಟ್ಟುನಿಟ್ಟಾಗಿ ನೀವು ಮಾಡಿರಿ. ನಿಮ್ಮ ತೋಟನ 100% ರಿಸಲ್ಟ್ ಜೊತೆಗೆ ನೀವು ಬರೀ ಹೆಲ್ದಿ ಅಡಿಕೆ ಗಿಡ ಅಷ್ಟೇ ಅಲ್ಲ, ಎಕರೆಗೆ 100 ಕ್ವಿಂಟಲ್ ಅಡಿಕೆ ದಾಟಿಸ್ತೇನೆ ನಾನು ಅಂಥೇಳಿ ನನಗೊಂದು ಮಾತನ್ನು ಕೊಟ್ಟರು. ಅದನ್ನು ಸೇರಿ ನಂದು 28-29 ಲಕ್ಷದ ಅಡಿಕೆ ಆಗಿತ್ತು 13 ಎಕರೆಗೆ. ನಾನು ಎಲ್ಲ ಸೇರಿ 8 ಎಕರೆಗೆ ನಮಗೆ ಒಂದು 400 ಕ್ವಿಂಟಲ್ ಅಡಿಕೆ ಬರ್ಬೋದೇನೋ ಅಂಥೇಳಿ ನಾನು ಅಂದಾಜು ಇಟ್ಕೊಂಡಿದ್ದೆ. 2ನೇ ಕೊಯ್ಲಿಗೆ ನಮಗೆ ಅಲ್ಲೇ 560-570 ಕ್ವಿಂಟಲ್ ದಾಟಿ ಹೋಗ್ಬಿಟ್ಟೇವಿ. ಸಚಿನ್ ಸರ್ 3 ವರ್ಷ ಕೇಳಿದ್ರು 800 ಕ್ವಿಂಟಲ್ 8 ಎಕರೆಗೆ ಅಡಿಕೆ ಕೊಡೋಕ್ಕೆ. ಆದರೆ ಅವ್ರು ಹೇಳಿದ ಕೆಲಸ ಮಾಡಿದ್ದಕ್ಕೆ ನನಗೆ ಒಂದೇ ವರ್ಷದಲ್ಲಿ 100 ಕ್ವಿಂಟಲ್ ಹಸಿ ಅಡಿಕೆ 1 ಎಕರೆಗೆ ಸರಿಸಮ ಅಂದಾಜು ಸಿಕ್ಕಿದೆ.